ಎಲ್ಲ ಗ್ಯಾರಂಟಿ ನ್ಯೂಸ್ ವೀಕ್ಷಕರಿಗೆ ಹ್ಯಾಪಿ ನ್ಯೂ ಇಯರ್. ನಾನು ನಿಮ್ಮ ಧನುಶ್ರೀ. ಈ ವರ್ಷ ನೀವು ಕಂಡ ಕನ್ಸೆಲ್ಲ ನನ್ಸಾಗ್ಲಿ. ಕಳೆದ ವರ್ಷ ಯಾರ್ಯಾರಿಗೆ ಬೇಜಾರಾಗಿದೆ ಅವ್ರಿಗೆಲ್ಲ ಈ ವರ್ಷ ಇನ್ನೂ ಜಾಸ್ತಿ ಒಳ್ಳೇದಾಗ್ಲಿ ಅಂತ ಹೇಳ್ತಾ, ಅಫ್ಕೋರ್ಸ್ ನ್ಯೂ ಇಯರ್ ಸೆಲೆಬ್ರೇಟ್ ಮಾಡೋದಕ್ಕೆ ನಮ್ಮ ಸ್ಟುಡಿಯೋದಲ್ಲಿ ಸೆಲೆಬ್ರಿಟೀಸ್ ಇಲ್ಲ ಅಂದ್ರೆ ಹೇಗೆ ಅಲ್ವಾ? ಸೊ ಹಾಗಾಗಿ ನಿಮ್ಮ ಕಣ್ಮನ ತಣಿಸೋಕೆ ರಾಯಲ್ ಆಗಿ ಎಂಟ್ರಿ ಕೊಡ್ತಿರೋ ರಾಯಲ್ ಜೋಡಿ ಇವತ್ತು ನಮ್ಮ ಜೊತೆ ರಾಯಲ್ ನ್ಯೂ ಇಯರ್ ಅಲ್ಲಿ ನಮ್ಮ ಜೊತೆ ಇದ್ದಾರೆ. ಸೊ ಲೆಟ್ಸ್ ವೆಲ್ಕಮ್ ಕಿರುತೆರೆಯ ಜೊತೆಯಲ್ಲಿ ಹಿರಿತೆರೆಗೆ ಕೇಸ್ ಕೊಟ್ಟು ಈಗ ತುಂಬಾ ವರ್ಷ ಆದ್ಮೇಲೆ ಮತ್ತೆ ಬಿಗ್ ಸ್ಕ್ರೀನಿಗೆ ರಾಯಲ್ ಆಗಿ ಎಂಟ್ರಿ ಕೊಡ್ತಿರೋ ವಿರಾಟ್ ಅವರು. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. ಥ್ಯಾಂಕ್ ಯು ಮ್ಯಾಮ್. ನಿಮಗೂ ಅಷ್ಟೇ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. ಈ ವರ್ಷ ನಿಮ್ಮ ಕೆರಿಯರ್ ಕೂಡ ಫ್ಲರಿಶ್ ಆಗಲಿ. ಆ್ಯಂಡ್ ನಮ್ಮ ಎಲ್ಲ ಗ್ಯಾರಂಟಿ ನ್ಯೂಸ್ ವೀಕ್ಷಕರಿಗೆ ನನ್ನ ಕಡೆಯಿಂದ ರಾಯಲ್ ನ್ಯೂ ಇಯರ್. ಇನ್ನು ನಮ್ಮ ಹೀರೋ ನಮ್ಮ ಜೊತೆ ಇದ್ದಾರೆ. ಹೀರೋ ಇದ್ದಾರೆ ಅಂದಮೇಲೆ ಹೀರೋಯಿನ್ ಇಲ್ಲ ಅಂದ್ರೆ ಹೇಗೆ ಅಲ್ವಾ? ಸೊ ಹಾಗಾಗಿ ನಮ್ಮ ಜೊತೆ ಇದ್ದಾರೆ ಸಲಗ ಸುಂದ್ರಿ ಸಂಜನಾ ಆನಂದ್ ಅವರು. ಮೇಡಮ್, ಕಾರ್ಯಕ್ರಮಕ್ಕೆ ನಿಮ್ಗೂ ಸ್ವಾಗತ. ನಿಮ್ಗೂ ಕೂಡ ಹ್ಯಾಪಿ ನ್ಯೂ ಇಯರ್. ಥ್ಯಾಂಕ್ ಯು. ನಿಮಗೂ ಕೂಡ ವಿಶ್ ಯು ವೆರಿ ಹ್ಯಾಪಿ ನ್ಯೂ ಇಯರ್. ಓಕೆ, ಥ್ಯಾಂಕ್ ಯು. ಹೇಗಿದ್ದೀರಾ? ಸಖತ್ತಾಗಿದ್ದೀವಿ. ನೀವು ಹೇಗಿದ್ದೀರಾ? ನಾನು ಸೂಪರ್ ಆಗಿದ್ದೀನಿ. ಸೊ ನಿಮ್ಮನ್ನ ಇಲ್ಲಿ ನೋಡೋಕೆ ನಂಗಂತೂ ತುಂಬಾ ಖುಷಿ ಆಗ್ತಿದೆ. ಸಾಂಗ್ಸ್ ಮೂಲಕನೇ ನಮಗೆಲ್ಲ ತುಂಬಾ ಮೋಡಿ ಮಾಡಿಬಿಟ್ಟಿದ್ದೀರಾ. ಸೊ ಸಿನಿಮಾ ಕೂಡ ಅದೇ ರೇಂಜಲ್ಲಿ ಇದೆ ಅನ್ನೋದ್ರಲ್ಲಿ ಡೌಟೇ ಇಲ್ಲ. ಏನು ಹೇಳ್ತೀರಾ ಸಿನಿಮಾ ಬಗ್ಗೆ? ನೀವೇ ಹೇಳ್ಬಿಟ್ರಿ ಆಲ್ರೆಡಿ, ಸಾಂಗ್ಸ್ ಎಲ್ಲ ಸಖತ್ತಾಗಿದೆ ಅಂತ. ಸೊ ಸಿನಿಮಾನು ಅದೇ ರೀತಿ ಬಂದಿದೆ, ತುಂಬಾ ಸಖತ್ತಾಗಿದೆ, ರಾಯಲ್ ಆಗಿದೆ. ನೋಡ್ಬೇಕು ನೀವು. ಮಾತಾಡ್ತಾ ಹೋಗೋಣ ಹಾಗೆ ಸಿನಿಮಾ ಬಗ್ಗೆ. ವಿರಾಟ್ ಅವರು ಲಾಸ್ಟ್ ಕಿಸ್ ಮೂವಿ 2019 ಅಲ್ಲಿ ಆಲ್ಮೋಸ್ಟ್ 6 ಇಯರ್ಸ್ ಆಯ್ತು. ಯಾಕೆ ಇಷ್ಟೊಂದು ಲಾಂಗ್ ಗ್ಯಾಪು? 6 ಇಯರ್ಸ್ ಇಲ್ಲ, 2019 ನವೆಂಬರ್. ಹಾ, ಸೊ 5 ಇಯರ್ಸ್. 5 ಇಯರ್ಸ್, 5th ಇಯರ್ ಇದು. ಓಕೆ. ಇದು ಏನಕ್ಕೆ ಅಂದರೆ ಅವಾಗ ಕೋವಿಡ್ ಆಯಿತು, 2 ಇಯರ್ಸ್ ಗ್ಯಾಪ್ ಆಯಿತು. ಅದಾದಮೇಲೆ ಕೆಲವು ಅನ್ಕೊಳ್ದಿರೋ ಕಾರಣಗಳಿಂದ ಒಂದಷ್ಟು ಪ್ರಾಜೆಕ್ಟ್ಸ್ ಇದಾಯಿತು. ಆ್ಯಂಡ್ ಮಿಕ್ಕಿರೋ ಪ್ರಾಜೆಕ್ಟ್ಸ್ ನನಗೆ ಬಂದಿದ್ದು ನಾನು ಎಕ್ಸೆಪ್ಟ್ ಮಾಡಿರಲಿಲ್ಲ. ಸೊ ಅದಾದಮೇಲೆ ಒಂದು ರಾಯಲ್ ಆಗಿರೋ ಸ್ಕ್ರಿಪ್ಟ್ ಸಿಕ್ತು. ರಾಯಲ್ ಆಗಿರೋ ನಮ್ಮ ಪ್ರೊಡ್ಯೂಸರ್ಸ್, ನಮ್ಮ ರಾಯಲ್ ಡೈರೆಕ್ಟರ್ ದಿನಕರ್ ಸರ್ ಜೊತೆ ಸೇರಿ ನಂಗೊಂದು ಚಾನ್ಸ್ ಕೊಟ್ಟರು. ಸೊ ಇವಾಗ ಬಂದಿದ್ದೀನಿ. ನನ್ನ ಪ್ರಕಾರ ನಂಬರ್ಗಿಂತ ಮ್ಯಾಟರ್ ಇಂಪಾರ್ಟೆಂಟ್. ಅಂದರೆ ಎಷ್ಟು ಸಿನಿಮಾ ಮಾಡ್ತೀವಿ ಅಂತ ಗೊತ್ತಿಲ್ಲ, ಮಾಡಿದ್ದೆಲ್ಲ ಲೈಕ್ ಎಲ್ರಿಗೂ ಇಷ್ಟ ಆಗೋ ಥರ ಸಿನಿಮಾಗಳು ಮಾಡಬೇಕು. ಅಲ್ಲ, ಹೀಗೆ ಕ್ಯೂಟ್ ಹುಡ್ಗ ಇಷ್ಟೊಂದು 4-5 ವರ್ಷ ಲಾಂಗ್ ಗ್ಯಾಪ್ ತಗೊಂಡ್ರೆ ನಾವು ಹುಡುಗಿರ್ ಹೇಗೆ ಏನ್ ಸಿನಿಮಾ ಅಂತ ಹೇಗೆ ನೋಡೋದು ಅಂತ? ಆ್ಯಕ್ಚುಲಿ ನನಗೂ ಗ್ಯಾಪ್ ತೊಗೊಳಕ್ಕೆ ಇಷ್ಟ ಇಲ್ಲ, ಬಟ್ ಅದು ತಗೊಂಡಿರೋದಲ್ಲ ಬಂದಿದ್ದು. ಸೊ ಇನ್ಮೇಲೆ ವರ್ಷಕ್ಕೆ 2 ಅಂತೂ ಮಿನಿಮಮ್, ಡೆಫಿನೆಟ್ಲಿ 100% ಗ್ಯಾರಂಟಿ. ನ್ಯೂಸ್ ಮೇಲೆ ನಾನೇ ವರ್ಷಕ್ಕೆ 2 ಬರುತ್ತೆ. ನ್ಯೂಸ್ ಮೇಲೆ ಆಣೆ ಮಾಡಿದೀರಾ? ಮಾಡ್ಲೇಬೇಕಾಗಿರುತ್ತೆ. ಡೆಫಿನೆಟ್ಲಿ ಮಾಡಿದ್ವಿ. ಈಗ ದಿನಕರ್ ತುಗುದೀಪ್ ಸರ್ದು ಕೂಡ ಅವರು ತುಂಬಾ ವರ್ಷ ಆದ್ಮೇಲೆ ಮೂವಿ ಮಾಡ್ತಾ ಇದ್ದಾರೆ. ಸೊ ನೀವ್ ಹೇಗ್ ಸೆಲೆಕ್ಟ್ ಆಗಿದ್ದು ಮೂವಿಗೆ ಅಂತ? ಬೇಸಿಕಲಿ ಒಂದು ಕಿಸ್ ಆದ್ಮೇಲೆ ನನಗೆ ದಿನಕರ್ ಸರ್ ಮೂವಿ ಅಂತ ಸಿಕ್ಕಿದ್ದು ನನ್ನ ಪುಣ್ಯ. ಬಟ್ ಇದಕ್ಕೆಲ್ಲ ಮೇನ್ ಕಾರಣ ಬಂದು ಜಯಣ್ಣ ಸರ್ ಮತ್ತು ಭೋಗಣ್ಣ ಸರ್. ಅವ್ರ ಜೊತೆ ನಂದು ಸೈನ್ ಅಪ್ ಆಗಿತ್ತು ಪ್ರಾಜೆಕ್ಟ್ಸ್ ಕಂಟಿನ್ಯೂಸ್. ಬಟ್ ಅವಾಗ ದಿನಕರ್ ಸರ್ ಫಸ್ಟ್ ಸಿನಿಮಾ ಮಾಡ್ಬೇಕಂತ ಜಯಣ್ಣ ಸರ್ ಕಡೆಯಿಂದ ಬಂದಿದ್ರಿಂದ, ಸೊ ದಿನಕರ್ ಸರ್ ನಾನು ಮೀಟ್ ಮಾಡಿ ಮಾಡ್ತೀನಿ ಅಂತ ಒಪ್ಕೊಂಡಿದ್ದಕ್ಕೆ ಐ ಬೀನ್ ಸೋ ಲಕ್ಕಿ ಆ್ಯಂಡ್ ಗಾಡ್ ಈಸ್ ಬೀನ್ ಸೋ ಕೈಂಡ್. ಸೊ ಈ ಮೂವಿ ಆಯಿತು. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.